ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಾನಿವತ್ತು ಬಾಣಂತಿಯರ ಸ್ಪೆಷಲ್ ಅಂತ ಹೇಳಿ ಬೆಳ್ಳುಳ್ಳಿ ಖಾರ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ಬರ್ರಿ ಬೆಳ್ಳುಳ್ಳಿ ಖಾರ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ಫಸ್ಟಿಗೆ ನಾನು ಒಂದು ಸಣ್ಣ ಪ್ಯಾನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ನಾನು 1 ಚಮಚದಷ್ಟು ತುಪ್ಪ ಹಾಕ್ಕೊಳತ್ತೀನಿ. ಮಸ್ಟ್ ಆ್ಯಂಡ್ ಶುಡ್ ತುಪ್ಪನ ಹಾಕಬೇಕು. ಬಾಣಂತಿಯರಿಗೆ ಏನೋ ಅಡುಗೆ ಮಾಡ್ಬೇಕಂದ್ರೂ ಅದನ್ನು ತುಪ್ಪದಾಗ ಮಾಡಬೇಕು. ಯಾಕಂದ್ರೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರ್ತಾವೆ. ಮಸಲ್ಸ್ ಮತ್ತು ಬೋನ್ಸ ಗಟ್ಟಿ ಆಗ್ತಾವೆ. ಅವ್ರ ಬಾಡಿ ಕಂಡೀಷನ್ ವೀಕ್ ಇರ್ತೈತಲ್ಲ, ಸೊ ತುಪ್ಪ ಕೊಡೋದ್ರಿಂದ ಎನರ್ಜಿ ಬರ್ತೈತಿ. ಸೊ ತುಪ್ಪಕ್ಕಾದ್ಮೇಲೆ ಒಂದು ಸ್ವಲ್ಪ ನಾನು ಇದಕ್ಕೆ ಸಾಸಿವೆ ಹಾಕ್ಕೊಂಡೇನಿ. ಸಾಸಿವೆ ಒಂಚೂರ ಚಟ ಅಂದಮೇಲೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಜೀರಿಗೆನ ಹಾಕ್ಕೊಂಡೀನಿ. ಇವೆರಡು ಚಟ ಅಂದ ತಕ್ಷಣ ನಾನು ಇದಕ್ಕೆ 1 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳತ್ತೀನಿ. ಇದು ಕೂಡ ಲೈಟಾಗಿ ಫ್ರೈ ಆದ ತಕ್ಷಣ ನಾನು ಇಲ್ಲೇ 1 ಗಡ್ಡಿಯಷ್ಟು ಬೆಳ್ಳುಳ್ಳಿನ ಲೈಟಾಗಿ ಜಜ್ಜಿ ಹಾಕ್ಕೊಳತ್ತೀನಿ. ಬೆಳ್ಳುಳ್ಳಿ ಕ್ವಾಂಟಿಟಿ ನೀವು ಎಷ್ಟು ಜಾಸ್ತಿ ಹಾಕೋತಿರಲ್ಲ, ಇದು ಖಾರದ ಟೇಸ್ಟ್ ಅಷ್ಟು ಮಸ್ತಾಗಿ ಬರ್ತೈತಿ. ಸೊ ಇದನ್ನಷ್ಟನ್ನು ಸೇರಿಸಿ ನಾನು ಒಂಚೂರ ಬಿಸಿ ಮಾಡ್ಕೋತೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಒಣ ಖಾರದ ಪೌಡ್ರ್ ಹಾಕ್ತೀನಿ. ಬಾಣಂತಿಯರಿಗೆ ಒಣ ಖಾರ ಮತ್ತು ಮೆಣಸಿನ ಪುಡಿ ಈ ಥರದ್ದು ಹಾಕಬೇಕು. ಹಸಿ ಖಾರ ಒಂಚೂರು ಯೂಸ್ ಮಾಡಬಾರ್ದು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ಕೊಂಡು ಚಲೋ ಹೊತ್ನಂಗೆ ಮಿಕ್ಸ್ ಮಾಡ್ಕೊಂಡೆ ಅಂದ್ರೆ ಒಂದು ಟೈಪ್ ಆಫ್ ಬೆಳ್ಳುಳ್ಳಿ ಖಾರ ರೆಡಿ ಆಗ್ತೈತಿ ನೋಡಿರಿ. ಬರೀ ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ನಾನು ತೆಗೆದು ಇಟ್ಕೋತೇನಂತ. ನೆಕ್ಸ್ಟ್ ಇದಕ್ಕೆ ಪ್ಯಾನ್ ಒಳಗೆ ನಾನು ಇನ್ನೊಂದು ಥರ ಖಾರ ಮಾಡ್ತೀನಿ. ನೆಕ್ಸ್ಟ್ ಅದನ್ನು ಒಂದು ಬೌಲಿಗೆ ತಗೊಂಡ್ಮೇಲೆ ಇಲ್ಲೇ ನೆಕ್ಸ್ಟ್ ಇನ್ನೊಂದು ಖಾರ ರೆಡಿ ಮಾಡೋಕ್ಕೆ ನಾವು 1 ಚಮಚದಷ್ಟು ತುಪ್ಪ ಹಾಕ್ಕೊಂಡು ತುಪ್ಪನ ಚೂರ ಲೈಟಾಗಿ ಬಿಸಿ ಮಾಡ್ಕೋತೀನಿ. ನೆಕ್ಸ್ಟ್ ಸೇಮ್ ಪ್ರೊಸೆಸ್ ಒಂದು ಸ್ವಲ್ಪ ಸಾಸಿವೆ ಹಾಕೋತೀನಿ. ಆಮೇಲೆ ಒಂದು ಸ್ವಲ್ಪ ನಾನು ಜೀರಿಗೆನ ಹಾಕೋತೀನಿ. ಇವೆರಡೂ ಚಟ ಅಂದಮೇಲೆ 1 ಕಡ್ಡಿಯಷ್ಟು ನಾನು ಕರಿಬೇವನ್ನು ಹಾಕೋತೀನಿ. ಕರಿಬೇವು ಕೂಡ ಲೈಟಾಗಿ ಫ್ರೈ ಆದಮೇಲೆ ಮತ್ತು 1 ಬೆಳ್ಳುಳ್ಳಿನ ನಾನು ಚಲೋತ್ನಂಗೆ ಕ್ರಷ್ ಮಾಡಿ ಇಟ್ಕೊಂಡಿದ್ದನ್ನು ಹಾಕಾಕತ್ತೀನಿ. ಇದನ್ನಿಷ್ಟು ಚಲೋತ್ನಂಗೆ ಒಂದು ಸಲ ಫ್ರೈ ಮಾಡ್ಕೊಳ್ಳೋಣಂತ. ಇದನ್ನು ಬಿಸಿ ಅನ್ನಕ್ಕೆ ಸರ್ವ್ ಮಾಡಿರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಅವರಿಗೆ ಬಾಯಿಗೆ ರುಚಿನೂ ಆಗ್ತೈತಿ ಮತ್ತು ಹೆಲ್ತ್ ಬೆನಿಫಿಟ್ಸು ಇರ್ತೈತಿ. ನೆಕ್ಸ್ಟ್ ಇದಕ್ಕೆ ನಾವೊಂದು ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆ ನಾನು ಮೆಣಸಿನ ಕಾಳು ಪುಡಿ ಹಾಕ್ಕೊಳತ್ತೀನಿ. ಮೆಣಸು ಕಾಳನ್ನು ಹುರಿದಿಲ್ಲ, ರಾ ಮೆಣಸು ಕಾಳು ಪುಡಿನ ಇದಕ್ಕೆ ಹಾಕ್ಕೊಂಡೇನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಬಿಸಿ ಅನ್ನಕ್ಕೆ ಸರ್ವ್ ಮಾಡ್ಕೊಂಡ್ವಿ ಅಂದರೆ 2 ಟೈಪ್ಸ್ ಆಫ್ ಬೆಳ್ಳುಳ್ಳಿ ಖಾರ ರೆಡಿ ಆದವು ನೋಡಿರಿ. ಬರ್ರಿ ಇವನ್ನ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಂಥ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಬಾಣಂತಿ ಸ್ಪೆಷಲ್ ಬೆಳ್ಳುಳ್ಳಿ ಖಾರ ರೆಡಿಯಾಗ್ಯಾವು ನೋಡಿರಿ. ನೀವು ಒಂದು ಸಲ ಮನೆಯೊಳಗೆ ಟ್ರೈ ಮಾಡಿರಿ. ಟೇಸ್ಟ್ ಹೆಂಗಿತ್ತಂಥೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.